ಹಲೋ ಫ್ರೆಂಡ್ಸ್, ಸ್ವಾಗತ ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ. ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾನೊಂದು ಜೆಲ್ಲಿ ಕೇಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಮಾಡೋದು ತುಂಬಾ ಈಸಿ, ರೆಡಿ ರೆಸಿಪಿ ಅಂತಲೇ ಹೇಳ್ಬೋದು. ನಿಮಗೆ ರೆಡಿ ಜೆಲ್ಲಿ ಪ್ಯಾಕೆಟ್ ಸಿಗುತ್ತೆ ಈ ರೀತಿಯಾಗಿ, ಕ್ರಿಸ್ಟಲ್ ಮಿಕ್ಸು. ಇದರಲ್ಲಿ ಜೆಲ್ಲಿ ಮಾಡುವಂತಹ ಪೌಡರು ಮತ್ತು ಅದು ವಿತ್ ಶುಗರ್ ಇರುತ್ತೆ ಇದರಲ್ಲಿ. ಆದರೆ ನಾವು ಎಕ್ಸ್ಟರ್ನಲ್ ಸ್ವಲ್ಪ ಯೂಸ್ ಮಾಡ್ಕೊಳ್ಬೇಕಾಗತ್ತೆ, ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಸಪ್ಪೆ ಬರುತ್ತೆ. ಸೊ ಈ ಪುಡಿ ಈ ರೀತಿಯಾಗಿರುತ್ತೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ಪ್ಯಾಕೆಟ್ ಒಳಗಡೆ ಒಂದು ಪ್ಯಾಕೆಟ್ ಇದೆ. ಇದ್ರ ಜೊತೆಗೆ ಕೀ ಬಂಚ್ ಒಂದು ಫ್ರೀ ಕೊಟ್ಟಿದ್ದಾರೆ. ಇದು ಡೊರೆಮಾನ್ ಸೀರೀಸ್ ಅಂತ ಹೇಳಿಬಿಟ್ಟು ಹಾಕಿದರು. ಸೊ ನಾನು ಅದನ್ನು ತೊಗೊಂಡು ಬಂದೆ, ನೋಡೋಣ ಒಳಗಡೆ ಏನು ಕೀ ಬಂಚ್ ಬಂದಿದೆ. ಹಾಗೆಯೇ ಇದು ಜೆಲ್ಲಿ ಏಜೆಂಟು, ಇದು ನೋಡ್ತಾ ಇರ್ಬೋದು ನೀವು, ಪ್ರೀಮಿಕ್ಸು, ಜೆಲ್ಲಿ ಪ್ರೀಮಿಕ್ಸು ಇದು ಪುಡಿ. ಇದು ಆ್ಯಕ್ಚುಲಿ ಪೈನಾಪಲ್ ಫ್ಲೇವರಿಂದ ತೊಗೊಂಡು ಬಂದಿದ್ದೀನಿ. ಇವು ಎರಡು ಪುಡಿನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಆ್ಯಕ್ಚುಲಿ ಲಂಪ್ಸ್ ಇದೆ, ಇದನ್ನು ಎರಡೂ ಮಿಕ್ಸ್ ಆಗೋ ಹಾಗೆ ಕ್ಲೀನಾಗಿ ಕೈಯಲ್ಲಿ ಆ ಗಂಟುಗಳನ್ನೆಲ್ಲ ಒಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆಯೇ ಇದೆಲ್ಲ ಮಿಕ್ಸ್ ಆದಮೇಲೆ ನಾನು ಇಲ್ಲಿ ಫಸ್ಟಿಗೆ ಬಿಸಿನೀರು ಕಾಯಕ್ಕಿಟ್ಕೊಂಡಲ್ಲ, ಆ ಕುದೀತಾ ಇರೋಂತಹ ಬಿಸಿನೀರನ್ನು ಇದಕ್ಕೆ ತೆಗೆದು ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಕರಗೋ ತನಕನೂ ನಾವು ಇದನ್ನು ಚೆನ್ನಾಗಿ ಕೈ ಆಡ್ಕೋಬೇಕು. ನೀವು ಇದಕ್ಕೆ ಸಕ್ಕರೆ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು, ಇನ್ನೂ ಸ್ವಲ್ಪ ಸ್ವೀಟ್ ಬೇಕಂತ ಹೇಳಿದ್ರೆ. ಇದು ಆ್ಯಕ್ಚುಲಿ ಸ್ವಲ್ಪ ಸಪ್ಪೆ ಇರುತ್ತೆ. ಸೊ ನಾನು ಇದಕ್ಕೆ ಎಕ್ಸ್ಟ್ರಾ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿದ್ದೀನಿ. ಇದು ಪೂರ್ತಿಯಾಗಿ ಕರಗೋ ತನಕ ಕ್ಲೀನಾಗಿ ಕೈ ಆಡ್ಕೋಬೇಕು. ಆಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಇದು ಸ್ವಲ್ಪ ತಣ್ಣಗೆ ಆದಮೇಲೆ ಒಂದು ಬೌಲಿಗೆ ಹಾಕಿಬಿಟ್ಟು ನೀವು ಇದನ್ನು ರೆಫ್ರಿಜರೇಟ್ರಲ್ಲಿ ಇಡ್ಬೋದು. ಫ್ರೀಝರಲ್ಲ, ಜಸ್ಟ್ ರೆಫ್ರಿಜರಲ್ಲಿ ಇಟ್ಟರೆ ಸಾಕು. ಇದು ಅದ್ರ ಪಾಡಿಗೆ ಅದು ಜೆಲ್ ಆಗುತ್ತೆ. ಸೊ ಇದು ಜೆಲ್ಲೆಲ್ಲ ಆದಮೇಲೆ ಇದನ್ನು ಡಿಮೋಲ್ಡ್ ಮಾಡಿದ್ದೀನಿ. ಡಿಮೋಲ್ಡ್ ಮಾಡಿಬಿಟ್ಟು, ಇದು ಪೈನಾಪಲ್ ಫ್ಲೇವರ್ ಆಗಿರೋದ್ರಿಂದ ಫ್ರೆಶ್ ಪೈನಾಪಲ್ನ ತೊಗೊಂಡು ಬಂದು ಇದನ್ನು ಮೇಲ್ಗಡೆ ಡೆಕೋರೇಟ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಜೆಲ್ಲಿ ಅಂತ ಹೇಳ್ಬಿಟ್ಟು. ಇದೇ ರೀತಿಯಾಗಿ ಬೇರೆ ಬೇರೆ ಫ್ಲೇವರ್ಸಿಂದು ಕೂಡ ಸಿಗುತ್ತೆ. ನೀವು ತಕ್ಷಣಕ್ಕೇ ಏನಾದರೂ ಡೆಸರ್ಟ್ ಮಾಡಬೇಕು ಅಂತ ಅಂದರೆ, ಯಾರೋ ಗೆಸ್ಟ್ ಬಂದಾಗ ಈ ರೀತಿಯಾಗಿ ಮಾಡಿದ್ರೆ ತುಂಬ ಸ್ಪೆಷಲ್ಲಾಗಿರುತ್ತೆ ಮತ್ತು ಯೂನಿಕ್ ಅನಿಸುತ್ತೆ, ಚೆನ್ನಾಗೂ ಇರುತ್ತೆ. ಮಕ್ಕಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಪೈನಾಪಲ್ ಹಣ್ಣು ತಿನ್ನಂಗೂ ಆಗುತ್ತೆ, ಫ್ಲೇವರು ವಿತ್ ಜೆಲ್ಲಿ ತುಂಬ ಚೆನ್ನಾಗುತ್ತೆ. ಇದು ಐಸ್ ಕ್ರೀಮ್ ಮೇಲ್ಗಡೆ ಕೂಡ ನೀವು ಡೆಕೋರೇಟ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ಕೊಳ್ಬೋದು. ನೀವು ಕಾಮ್ ಕಸ್ತೂರಿ ಬೀಜ ಅದನ್ನೆಲ್ಲ ಹಾಕಿಬಿಟ್ಟು ಈ ಹೀಟಿಗೆ ಇದನ್ನು ಸ್ಮ್ಯಾಶ್ ಮಾಡಿ ಅದ್ರ ಒಳಗಡೆ ಹಾಕ್ಕೊಂಡು ಕೂಡ ನೀವು ಇದನ್ನು ಕುಡಿಬೋದು. ಸೊ ಇದೇ ರೀತಿಯಾದಂತಹ ವೀಡಿಯೋಸ್ಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ ನನ್ನ ಹೊಸ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಥ್ಯಾಂಕ್ ಯು.